ಓಹೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ. ಅಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮೋಟೋ G24 ಪವರ್ ಅಂತಂದ್ಬಿಟ್ಟು, ಸೊ ಹೆಸರಲ್ಲೇ ಇದೆ ಪವರ್ ಅಂತಂದ್ಬಿಟ್ಟು ಮೋಟೋ G24. ಸೊ ಈ ಒಂದು ಫೋನ್ ಬಗ್ಗೆ ಫುಲ್ ಡೆಪ್ತ್ ಆಗಿ ರಿವ್ಯೂನ ತಿಳಿಸ್ಕೊಡ್ತೀನಿ ಅಂತೆ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಾನು ಹೇಳ್ತಿರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ಸೊ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗೋದಿತ್ತು ಅಂತಂಗಿತ್ತಂದ್ರೆ ಮಾತ್ರ ಈ ಒಂದು ವಿಡಿಯೋನ ಪೂರ್ತಿ ಕಂಟಿನ್ಯೂ ವಾಚ್ ಮಾಡಿ, ಅದು ಆರಾಮಾಗಿ ಕುತ್ಕೊಂಡು ಆರಾಮಾಗಿ ನಮ್ಮ ಒಂದು ವಿಡಿಯೋನ ವಾಚ್ ಮಾಡಿ. ಸೊ ಏನಪ್ಪ ಅಂತಂದರೆ, ನಮಗೆ ಒಂದು ಲಾಂಗ್ ಟರ್ಮ್ ಯೂಸರ್ಸ್ಗೆ ಒಂದು ಏನಾದರೂ ಫೋನ್ನ ಪರ್ಚೇಸ್ ಮಾಡ್ತೀನಿ, ನಮಗೆ ಒಂದು ಎಂಟ್ರಿ ಲೆವೆಲ್ ಫೋನ್ ಬೇಕಾಗಿತ್ತು ಅನ್ನೋಂಗಿತ್ತು ಅಂತಂದರೆ ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಆ್ಯಂಡ್ ಈ ಒಂದು ಸೆಕ್ಯೂರಿಟಿ ಅಪ್ಡೇಟ್ ಆಗಿರ್ಬೋದು, ಒಂದು ಒಳ್ಳೆ OS ಅಪ್ಡೇಟ್ ಆಗಿರ್ಬೋದು, ಸೊ ಈ ರೀತಿ ಎಲ್ಲ ಫೋನ್ಸ್ ನಮಗೆ ಬೇಕಿತ್ತು ಅನ್ನೋಂಗಿತ್ತು ಅಂತಂದರೆ ಮೋಟೋ ಒಂದು ಬೆಸ್ಟ್ ಆಪ್ಷನಬಲ್ ಆಗುತ್ತೆ. ಸೊ ಎಲ್ಲರಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಮೋಟೋ ಬಿಟ್ಟರೆ ಸ್ಯಾಮ್ಸಂಗ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಫೋನ್ ಆಗಬಹುದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದನ್ನೇ ತಗೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ, ಸಜೆಸ್ಟ್ ಮಾಡ್ತಾ ಇಲ್ಲ. ಒಂದು ಎಂಟ್ರಿ ಲೆವೆಲ್ ಫೋನ್ ಏನಾದರೂ ಬೇಕಿತ್ತು, ಮತ್ತು ಮನೆಯಲ್ಲಿ ಏನಾದರೂ ಮನೆಯಲ್ಲಿರೋರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ ವಯಸ್ಸಾದವ್ರಿಗೆಲ್ಲ ಈ ಒಂದು ಫೋನ್ನ ನೀವು ಯೂಸ್ ಮಾಡೋಕ್ಕೆ ಕೊಡ್ತೀರಿ ಅನ್ನೋಂಗಿತ್ತು ಅಂತಂದರೆ, ಜಸ್ಟ್ ಒಂದು ವಾಟ್ಸಪ್ ಯೂಸ್ ಮಾಡೋದಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಈ ರೀತಿ ಎಲ್ಲಾದರೂ ಹಾಯ್ ಬಾಯ್ ಅಂತ ಕಳಿಸೋರಿಗೆಲ್ಲ ಈ ಫೋನ್, ಮತ್ತು ಜಸ್ಟ್ ಇನ್ಕಮಿಂಗ್ ಔಟ್ ಗೋಯಿಂಗ್ ಯೂಸ್ ಮಾಡೋದ್ರಿಗೆ ಆಗಿರ್ಬೋದು, ಸೊ ಇವರಿಗೆಲ್ಲ ಈ ಒಂದು ಫೋನ್ ಒಂದು ಬೆಸ್ಟ್ ಆಪ್ಷನೇಬಲ್ ಫೋನ್ ಆಗುತ್ತೆ. ಸೊ ಇಷ್ಟೆಲ್ಲರೂ ಇತ್ತು ಅನ್ನೋಂಗಿತ್ತು ಅಂದರೆ ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಈ ಒಂದು ಫೋನ್ನ ಬೇಸ್ ವೇರಿಯಂಟ್ ಬಂದ್ಬಿಟ್ಟು 4 to 128 GB ಇರುತ್ತೆ, ಒಂದು ಬೇಸ್ ವೇರಿಯಂಟ್ ಆಗಿರುತ್ತೆ. ಇದು ಕೂಡ ಒಂದು ಎಂಟ್ರಿ ಲೆವೆಲ್ ಫೋನ್, ಬಟ್ 10,000ಕ್ಕೆ ಈ ಒಂದು ಫೋನ್ ಲಾಂಚ್ ಆಗ್ತದೆ ಅಂತ ಹೇಳ್ಬೋದು. ಸೊ ಇಷ್ಟು ಈ ಮಾಹಿತಿಯಾಗಿರುತ್ತೆ. ಸೊ ಇದಕ್ಕಿಂತ ಇನ್ನೂ ಫುಲ್ ಡೆಪ್ತ್ ಆಗಿ ರಿವ್ಯೂ ತಿಳಿಸ್ಕೊಡ್ತಿದ್ದೀನಿ. ಸೊ ಅಲ್ಲಿವರೆಗೂ ಆರಾಮಾಗಿ ಕುತ್ಕೊಂಡು ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಇವಾಗಲೇ ಲೈಕ್ ಮಾಡಿ, ಆ್ಯಂಡ್ ಚಾನಲ್ಗೆ ಹೊಸಬರಾಗಿರ ಅಂತಂದರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ವಾಚ್ ಮಾಡಿದ್ರು. ಸೊ ನಿಮ್ಮಿಂದ ಆದಷ್ಟು ಕೂಡ ನಮಗೆ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಲೈಕ್ ಮಾಡಿದಷ್ಟು ಕೂಡ ಆದಷ್ಟು ನಮಗೆ ಒಂದು ಪ್ರೀತಿ ವಿಶ್ವಾಸ ನಿಮ್ಗಳಿಂದ ಸಿಗುತ್ತೆ. ಆ್ಯಂಡ್ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಆದಷ್ಟು ಚೆನ್ನಾಗಿ ಸಿಗ್ತಾ ಇದೆ. ಸೊ ಇನ್ನೂ ಕೂಡ ಹೆಚ್ಚು ರೆಸ್ಪಾನ್ಸ್ ಸಿಗಲಿ ಅನ್ನೋದೇ ನನ್ನ ಆಸೆ. ಬಟ್ ಇನ್ನು ಫ್ಯೂಚರಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಇನ್ನೂ ಹೆಚ್ಚು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಲೈಕ್ ಮಾಡಿಲ್ಲ ಅಂದರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಲೈಕ್ ಮಾಡಿಬಿಡಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಸೊ ಮೋಟೋ G24ನ ಬಗ್ಗೆ ಫುಲ್ ಸ್ಪೆಸಿಫಿಕೇಶನ್ ಇನ್ ಡೆಪ್ತ್ ಆಗಿ ರಿವ್ಯೂನ ತೊಗೊಂಡು ಬಂದಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಫುಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಫೋನ್ನ ಪರ್ಫಾರ್ಮೆನ್ಸಿಗೆ ಬರೋಣ. ಈ ಒಂದು ಫೋನಲ್ಲಿ MediaTek Helio G85 ಪ್ರೊಸೆಸರ್ ನೋಡ್ತಾ ಇದ್ದೀವಿ. ಅದು ಕೂಡ 12 nm ಚಿಪ್ಸೆಟ್ನ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಒಂದು ಲೆವೆಲ್ಗೆ ಓಕೆ ಅನ್ನೋದಕ್ಕಿಂತ ಒಂದು ಚೆನ್ನಾಗಿರೋ ಪ್ರೊಸೆಸರ್ ಅಂತ ಹೇಳ್ಬೋದು. ಈ ಒಂದು ಬಜೆಟ್ಗೆ ಇದಕ್ಕಿಂತ ಹೆಚ್ಚು ಎಕ್ಸೆಪ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ. ಒಂದು ಲೆವೆಲ್ಗೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ ಈ ಒಂದು ಪ್ರೊಸೆಸರಲ್ಲಿ ಸಿಗುತ್ತೆ. ಅಂದರೆ ಒಂದು ಸ್ಟಾರ್ಟಿಂಗ್ ಪ್ರೈಸಲ್ಲಿ ನಮಗೆ ಈ ಒಂದು ಫೋನ್ ಬೆಸ್ಟ್ ಆಪ್ಷನ್ ಕೂಡ ಆಗುತ್ತೆ. ಒಂದು ಡಿಸ್ಪ್ಲೇ ಬಂದ್ರಪ್ಪ ಅಂದರೆ 6.56 ಇಂಚಸ್ನ LCD ಡಿಸ್ಪ್ಲೇ ನೋಡ್ತಾ ಇದ್ದೀವಿ. ಇದು ಕೂಡ 90 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಡಿಸ್ಪ್ಲೇ ಅಂತ ಕೂಡ ಹೇಳ್ಬೋದು. ಈ LCDಗಿಂತ ಇನ್ನೂ ಜಾಸ್ತಿ ಎಕ್ಸೆಪ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ. ಇದೇ ರೇಟಲ್ಲಿ ಬಂದ್ರಪ್ಪ ಅಂತಂದರೆ ನಮಗೆ ಲಾವಾದಲ್ಲಾಗಿರ್ಬೋದು ಒಂದು ಒಳ್ಳೆ ಒಂದು AMOLED ಡಿಸ್ಪ್ಲೇ ಸಿಗ್ತದೆ. ಬಟ್ ಇದರಲ್ಲಿ ಯಾಕೆ ಒಳ್ಳೆ ಅನ್ನೋಗಿತ್ತು ಅಂತಂದರೆ ನಾನು ಹೇಳ್ತಾ ಇರೋದು ಏನಂತಂದರೆ, ಇವಾಗ ನಿಮಗೆ ಲಾವಾ ಬ್ರ್ಯಾಂಡ್ ಇಷ್ಟಲ್ಲ, ಸೊ ಮೋಟೋ ನಮ್ಗೆ ಇಷ್ಟ ಆಗುತ್ತೆ ಅನ್ನೋದಿರುತ್ತೆ ಅಂದರೆ ಇವ್ರಿಗೆಲ್ಲ ಈ ಒಂದು ಫೋನ್ ಬೆಸ್ಟ್ ಆಪ್ಷನ್ ಕೂಡ ಆಗಬಹುದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಒಂದು ಫೋನ್ ಅಷ್ಟೇ ಅಲ್ಲ, ಇನ್ನೂ ಬ್ರ್ಯಾಂಡ್ಸಲ್ಲಿ ಇನ್ನು ಇದಕ್ಕಿಂತ ಒಳ್ಳೊಳ್ಳೆ ಪ್ರೊಸೆಸರ್ ಫೋನ್ಸ್ ಆಗಿರ್ಬೋದು, ಒಂದು ಒಳ್ಳೊಳ್ಳೆ ಬ್ರ್ಯಾಂಡ್ ಫೋನ್ಸ್ಗಳು ಕೂಡ ಇದ್ದಾವೆ. ಸೊ ನಿಮ್ಗೆ ಅದರಲ್ಲಿ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಾರೆ ಆ ಫೋನ್ಸ್ ಕೂಡ ನೀವು ಬೈ ಮಾಡ್ಕೋಬೋದು. ಇನ್ನು ಇದಕ್ಕೆ ಬಿಟ್ಟರಪ್ಪ ಅಂತ ಇನ್ಫಿನಿಕ್ಸಲ್ಲಿ ಹೇಳ್ತಾ ಒಳ್ಳೊಳ್ಳೆ ಪ್ರೊಸೆಸರ್ ಫೋನ್ಸ್ಗಳನ್ನೇ ಲಾಂಚ್ ಮಾಡ್ತಾರೆ, ಅವುಗಳು ಕೂಡ ಬೇಕಾದ್ರೆ ನೀವು ತೊಗೋಬಹುದು. ಸೊ ನನ್ನ ಒಂದು ಒಪಿನಿಯನ್ ಏನೂ ಇಲ್ಲ. ಸೊ ನಿಮ್ಮ ಇಷ್ಟ ಆಗಿತ್ತು ಅಂತಂದರೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಕೊಳ್ಳಿ ಅಷ್ಟೇ. ಈ ಒಂದು ಫೋನಿಗೆ ಕ್ಯಾಮ್ರಾಗೆ ಬರೋಣ. ಸೊ ಈ ಒಂದು ಫೋನಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದ್ದೀವಿ. ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಇರುತ್ತೆ. ಅದು ಕೂಡ 1.8 ಅಪರ್ಚರ್ ಒಳ್ಳೆ ಈ ಒಂದು ಫೋಟೋಸ್ನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೆಕೆಂಡ್ ಕ್ಯಾಮ್ರಾ ಬಂದ್ಬಿಟ್ಟು 2 MP ಇರುತ್ತೆ. ಅದು ಕೂಡ 2.4 ಅಪರ್ಚರ್ ಒಳಗಡೆ ಒಂದು ಫೋಟೋಸ್ನ ಶೂಟ್ ಮಾಡುತ್ತೆ. ಆ್ಯಂಡ್ ಈ ಫ್ರಂಟ್ ಸೈಡ್ ಅಂತೂ ನಾವು ಮಾತಾಡ್ಕೊಳ್ಳೇಬೇಕು ಸೆಲ್ಫಿ ವಿಚಾರದಲ್ಲಿ. 16 MP ಸೆಲ್ಫಿ ಶೂಟರ್ ಕೊಟ್ಟರೆ ಅದು ಕೂಡ 2.4 ಅಪರ್ಚರ್ ಒಳಗಡೆ ಒಂದು ಫೋಟೋಸ್ನ ಶೂಟ್ ಮಾಡುತ್ತೆ. ಒಂದು ಲೆವೆಲ್ಗೆ ಓಕೆ ಅಂತ ಕರಿಬಹುದು. ಆ್ಯಂಡ್ ವಿಡಿಯೋ ರೆಕಾರ್ಡಿಂಗ್ ಬಂದ್ರಪ್ಪ ಅಂದರೆ ಫುಲ್ HD ಒಳಗಡೆ 30 FPS ಒಳಗಡೆ ನಾವು ಬ್ಯಾಕ್ ಸೈಡಲ್ಲಿ ರೆಕಾರ್ಡ್ ಮಾಡ್ಕೋಬೋದು. ಫ್ರಂಟ್ ಸೈಡಲ್ಲಿ HD ಒಳಗಡೆ 30 FPS ಒಳಗೆ ನಾವು ರೆಕಾರ್ಡ್ ಮಾಡ್ಕೋಬೋದು. ಒಂದು ಒಳ್ಳೆ ಡಿಸೆಂಟ್ ವಿಡಿಯೋ ರೆಕಾರ್ಡಿಂಗ್ ಅಂತ ಕರಿಬಹುದು. ಒಂದು ಬೆಂಕಿ ಒಂದು ಬೆಸ್ಟ್ ಕ್ಯಾಮ್ರಾ, ಒನ್ ಆಫ್ ದ ಬೆಸ್ಟ್ ಅಂತ ಏನು ಕರೆಯೋಂಗಿಲ್ಲ. ಒಂದು ಎಂಟ್ರಿ ಲೆವೆಲ್ಗೆ ಎಷ್ಟು ಕೊಡಬೇಕಿತ್ತೋ ಅಷ್ಟು ಮಾತ್ರ ಈ ಒಂದು ಫೋನಲ್ಲಿ ಎಕ್ಸೆಪ್ಟೇಷನ್ ಇಟ್ಕೋಬೋದು. ಅದಕ್ಕಿಂತ ಹೆವಿ ಎಕ್ಸೆಪ್ಟೇಷನ್ಸ್ ಈ ಒಂದು ಫೋನಲ್ಲಿ ಇಟ್ಕೊಳ್ಳೋಕೆ ಆಗಲ್ಲ. ಆ್ಯಂಡ್ ಈ ಒಂದು ಫೋನ್ನ ರ್ಯಾಮ್ ಮತ್ತು ಸ್ಟೋರೇಜ್ನ ಬಗ್ಗೆ ಮಾತಾಡ್ಕೊಳ್ಳೇಬೇಕು. ಈ ಒಂದು ಫೋನಲ್ಲಿ ರ್ಯಾಮ್ ನೋಡ್ಕೊಂಡ್ರಪ್ಪ ಅಂದರೆ 4 GB ರ್ಯಾಮ್ ಕೊಟ್ಟಿರ್ತಾರೆ. ಇನ್ನು ಸ್ಟೋರೇಜ್ ಬಂದ್ರೆ 128 GB ಸ್ಟೋರೇಜ್ ನೋಡ್ತಾ ಇದ್ದೀವಿ. ಅದು ಅಪ್ ಟು 1 TB ಕೂಡ ನಾವು ಎಕ್ಸ್ಟೆಂಡೇಬಲ್ ಮಾಡ್ಕೋಬೋದು. ಬಟ್ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂದ್ಕೊಂಡಿರ್ತೀನಿ. 128 GB ನಮಗೆ ಸಾಕು ಅನಿಸುತ್ತೆ. ಈ ಒಂದು ಬಜೆಟಲ್ಲಿ ಏನಿರುತ್ತೆ ಇದೆಲ್ಲ ಜಸ್ಟ್ ಮನೆಯಲ್ಲಿ ಇರ್ತಕ್ಕಂಥ ಅಂಕಲ್ ಆಗಿರ್ಬೋದು, ಆಂಟೀಸ್ ಆಗಿರ್ಬೋದು, ಈ ರೀತಿ ಎಲ್ಲ ಫೋನ್ಸ್ಗಳನ್ನ ಪರ್ಚೇಸ್ ಮಾಡಿ ಕೊಡಿಸ್ತಿರ್ತಕ್ಕಂಥ ಫೋನ್ಸ್ ಆಗಿರ್ಬೋದು. ಯಾರಿಗಾದ್ರೂ ಒಂದು ಗಿಫ್ಟ್ ಕೊಡೋತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅವಾಗೆಲ್ಲ ಈ ಒಂದು ಫೋನ್ ಯೂಸ್ ಆಗ್ತಿರುತ್ತೆ ಅಷ್ಟೇ. ಈ ಒಂದು ಫೋನಲ್ಲಿ ಮತ್ತು ರ್ಯಾಮ್ ಮತ್ತು ಸ್ಟೋರೇಜ್ ಇಷ್ಟ ಆಯಿತು. ಇನ್ನು ಈ ಒಂದು ಫೋನಲ್ಲಿ ಬ್ಯಾಟ್ರಿ ಬಗ್ಗೆ ಮಾತಾಡ್ಕೊಳ್ಳೋಣ. ಬ್ಯಾಟ್ರಿ ಮತ್ತು ಈ 4 ಅಡ್ಯಾಪ್ಟರ್ ಬಗ್ಗೆ 6000 mAh ಬ್ಯಾಟ್ರಿನ ನಾವು ಇದ್ರ ಫೋನಲ್ಲಿ ನೋಡ್ತಾ ಇದ್ದೀವಿ.
ನಿಜವಾಗ್ಲೂ ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಈ ಒಂದು ಫೋನಲ್ಲಿ 30 ವ್ಯಾಟ್ನ ಪವರ್ ಅಡಾಪ್ಟರ್ ನೋಡ್ತಾ ಇದ್ದೀವಿ. ಇದು ಕೂಡ ಒಂದು ಬೆಸ್ಟ್ ಆಪ್ಷನ್. ನಮಗೆ ಒಂದು 30 ವ್ಯಾಟ್ನ ಪವರ್ ಅಡಾಪ್ಟರ್ ಅಂತಂದರೆ ಇರೋ 6000 mAh ಬ್ಯಾಟ್ರಿಗೆ ಇಟ್ಸ್ ಓಕೆ ಅಂತ ಹೇಳ್ಬೋದು. ಈ ಬೆಲೆಗೆ ತಕ್ಕಂಥ ಒಂದು ಪವರ್ ಅಡಾಪ್ಟರ್ ನಮ್ಗೆ ನಿಜವಾಗ್ಲೂ ಈ ಒಂದು ಪವರ್ ಅಡಾಪ್ಟರ್ ನನಗಂತೂ ಹಿಡಿಸ್ತು. ಬೆಲೆಗೆ ತಕ್ಕಂಥ ಪವರ್ ಅಡಾಪ್ಟರ್ ಅಂತ ಕರಿಬೋದು. ಇನ್ನು OS ನೋಡ್ಕೊಂಡ್ರಪ್ಪ ಅಂತಂದರೆ ಔಟ್ ಆಫ್ ದ ಬಾಕ್ಸ್ Android 14 OS ಈ ಒಂದು ಫೋನಲ್ಲಿ ನೋಡ್ತಾ ಇದ್ದೀವಿ. ಬೆಸ್ಟ್ ಆಪ್ಷನ್ ಕೂಡ ಇದು ಆಗುತ್ತೆ. ನಾವಾಗಲೇ ಹೇಳಿದೆ ಒಂದು ಸೆಕ್ಯೂರಿಟಿ OS ಅಪ್ಡೇಟ್ ಬೇಕಪ್ಪ ಅನ್ನಂಗಿತ್ತು ಅಂದರೆ ಈ ಒಂದು ಫೋನ್ ಬೆಸ್ಟ್ ಆಪ್ಷನ್ ಕೂಡ ನಮ್ಗೆ ಆಗುತ್ತೆ ಅಂತ ಹೇಳಿದೆ. ಇನ್ನು ಸೆಕ್ಯೂರಿಟಿಗೆ ಬಂದ್ರಪ್ಪ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದ್ದೀವಿ. ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಿರೋದ್ರಿಂದ ಈ ಒಂದು ಫೋನಲ್ಲಿ ಸಾಕಷ್ಟು ನೋಡಿ ಇದಕ್ಕಿಂತ ಹೆಚ್ಚು ಎಕ್ಸೆಪ್ಟೇಷನ್ ಇಸ್ಕೊಳ್ಳೋಕ್ಕಾಗಲ್ಲ. ಸೊ ಬ್ಯಾಕಲ್ಲಿ ಬರ್ತಾಯಿತ್ತು, ಬ್ಯಾಕಲ್ಲಂತೂ ತೆಗೆದುಬಿಟ್ಟವ್ರೆ. ಸೈಡ್ ಮೌಂಟೆಡ್ ಬಿಟ್ಟರೆ ಇನ್ ಡಿಸ್ಪ್ಲೇ ಎರಡರಲ್ಲೇ ನಮಗೆ ಆಪ್ಷನಬಲ್ ಸಿಗುತ್ತೆ. ಸೈಡ್ ಮೌಂಟೆಡ್ ಸಿಗ್ತಾಯಿದ್ರೆ ಒಂದು ಬೆಸ್ಟ್ ಆಪ್ಷನ್. ನಮಗೆ ಸೈಡ್ ಮೌಂಟೆಡ್ ಆರಾಮಾಗಿ ಕೈಯಲ್ಲಿ ಗ್ರಿಫಿಲ್ ಇಟ್ಕೊಂಡು ಆರಾಮಾಗಿ ಅನ್ಲಾಕ್ ಮಾಡಬಹುದು. ಇಷ್ಟು ಈ ಒಂದು ಫೋನಲ್ಲಿ ಸಿಕ್ಕಿರತಕ್ಕಂಥ ಮಾಹಿತಿ. ಆ್ಯಂಡ್ ಇದಕ್ಕಿಂತ ಹೆಚ್ಚು ಏನಾದರೂ ಮಾಹಿತಿ ತಿಳಿಸೋದು ನಿಮಗೆ ಏನಾದರೂ ಬಿಟ್ಟಿತ್ತು ಅನ್ನೋಂಗಿತ್ತು ಅಂತಂದರೆ ನೀವು ಕಮೆಂಟ್ ಮಾಡ್ಬೋದು. ಸೊ ಈ ವಿಷಯ ಬಿಟ್ಟಿದೆಯಾ ಗುರು ಅಂತಂದ್ಬಿಟ್ಟು ಸೊ ನಾನು ಅದಕ್ಕೆ ಆಕ್ಸೆಪ್ಟ್ ಮಾಡ್ಕೋತೀನಿ. ತಪ್ಪಾಗಿದ್ದರೆ ಕ್ಷಮಿಸಿ. ಆ್ಯಂಡ್ ನಮಗೆ ವಿಡಿಯೋಗೆ ಇನ್ನು ಲೈಕ್ ಮಾಡಿಲ್ಲ ಅಂದರೆ ಇವಾಗಲೇ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿಲ್ಲ ಅಂದರೆ ಇವಾಗಲೇ ನಮ್ಮ ಒಂದು ವಿಡಿಯೋನ ಶೇರ್ ಮಾಡಿ. ಈ ಒಂದು ಎಂಟ್ರಿ ಲೆವೆಲ್ ಫೋನ್ ಯಾರಾದರೂ ಬೇಕಿತ್ತು ಅನ್ನೋಂಗಿತ್ತು ಅಂದರೆ ಈ ಒಂದು ವಿಡಿಯೋನ ಅವರಿಗೆಲ್ಲ ಶೇರ್ ಮಾಡಿ. ಈ ಒಂದು ವಿಷಯದಿಂದ ಅವ್ರಿಗೂ ಕೂಡ ಒಂದು ಇನ್ಫಾರ್ಮೇಟಿವ್ ವಿಷಯನ ತಿಳ್ಕೊತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಸಿ ದ ನೆಕ್ಸ್ಟ್ ಒನ್ ಗಾಯ್ಸ್. ನಮಸ್ಕಾರ.